ಹಾನಗಲ್ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದಿಂದ ಆಡೂರು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿನ ಶ್ರೀ ಆದಿಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಖಾಲಿ ಚೀಲ ಹಾಗೂ ಪ್ಲಾಸ್ಟಿಕ್ ಗೋಣಿ ಚೀಲದ ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಈ ಸಂಘದ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯ ಜೀವನವನ್ನ ನಡೆಸಲು ಈ ಉದ್ಯೋಗವು ತುಂಬಾ ಆಧಾರವಾಗಿದೆ. ಈ ಕುರಿತು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ ಮೆಹಬೂಬ್ ಗನ್ನಿ ಟ್ರೇಡರ್ಸ್ನ ಮಾಲಕಿ, ಈ ಉದ್ಯೋಗದಿಂದ ಮಹಿಳೆಯರ ಆರ್ಥಿಕ ಜೀವನ ಸ್ವಾವಲಂಬನೆ ಹಾದಿ ಹಿಡಿದಿದೆ ಎಂದು ತಿಳಿಸಿದರು. ನಮ್ಮಲ್ಲಿ ಶ್ರೀ ಮಾಲ್ತೇಶ್ ಸಂಜೀವಿನಿ ಒಕ್ಕೂಟಲಿಂದ ಬಡಿಬಿ ಅಧ್ಯಕ್ಷ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ. ಆಮೇಲೆ ನಾವು ಫಸ್ಟ್ಗೆ ಸಂಜೀವಿನಿ ಒಳಗ 1.5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ವಿ. ಆ ಸಾಲ ಏನು ನಮ್ಗೆ ಸಾಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ನಾವು ಮನೆಯನ್ನಾರು ಅಷ್ಟ ಮಾಡ್ಕೊಂತಿದ್ವಿ. ಇನ್ಮೇಲೆ ಏನು ಮಾಡಿದ್ವಿ, ಮಹಿಳೆಯರಿಗೆ ನಾವು ಕೆಲಸ ಕೊಡ್ಬೇಕು. ನಾವು 15 ಜನ ಮಹಿಳೆಯರು ಅದಾವಿ. ಅದು ಫಸ್ಟ್ 5 ಮಂದಿ ಕೆಲಸ ಕೊಟ್ವಿ 1.5 ಲಕ್ಷ ರೂಪಾಯಿ ತಗೊಂಡು. ಆಮೇಲೆ ಏನು ಮಾಡಿದ್ವಿ, 5 ಲಕ್ಷ ರೂಪಾಯಿ ಮತ್ತೆ ಬ್ಯಾಂಕ್ಲಿಂದ ಕೊಡಿಸಿದ್ರು ನಮ್ಗೆ ಮಹಿಳೆಯರು ಎಲ್ಲರೂ ಕೂಡಿ. 5 ಲಕ್ಷ ರೂಪಾಯಿ ಕೊಡೋ ಸತ್ತಿಗೆನ ಮತ್ತೆ 5 ಮಂದಿಗೆ ತಗೊಂಡು 10 ಮಂದಿ ಕೆಲಸಗಾರ ಮಾಡ್ಕೊಂಡ್ವಿ. ಮಾಡ್ಕೊಂಡು ಆಮೇಲೆ ಈಗ ಕೆಲಸ ಮಾಡ್ಸಕ್ ಕುಂತವಿ. ಸಂಜೀವನಿ ಒಳಗೆ ನಮ್ಗೆ ಸಾಫ್ಟ್ ಲೋನ್ 5 ಲಕ್ಷ ರೂಪಾಯಿ ಲೋನ್ ಹಾಕಿ ಕೊಟ್ಟಿದ್ದಾರೆ. ಅದಕ್ಕಾಗಿ 12.5 ಲಕ್ಷ ರೂಪಾಯಿ ಸಾಲ ನಮ್ಗೆ ಇದನ್ನಾಗಿದ್ಕ ಒಂದು ಅನುಕೂಲ ಆತ. ಜಾಸ್ತಿ ಪರ್ಮಿಟ್ನ್ಯಾಗ ನಾವು ಈ ವ್ಯಾಪಾರ ಈಗ ನಡೆದೈತೆ ನಮ್ದು. ಇನ್ನೂ ಇದಕ್ಕಿಂತ ಜಾಸ್ತಿ ಮಾಡ್ಬೇಕಂತ ಭಾಳ ಆಸೆ ನಮ್ಗೆ. ನಮ್ಮ ಮಹಿಳೆಯರಿಗೆ ಇನ್ನೂ ಸ್ವಲ್ಪ ಕೆಲಸ ಕೊಡ್ಬೇಕು, ನಾವು ಇನ್ನೂ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಭಾಳ ಇನ್ನೂ ಆಸೆ ಐತಿ ನಮ್ಗೆ. ನಾವು ಮಹಿಳೆಯರು 200 ರೂಪಾಯಿಗೆ ಬೇರೆ ಕೆಲ್ಸಕ್ಕೆ ಹೋಗಿದ್ರು ಮಹಿಳೆಯರು. ಹೋಗೋತ್ತಿಗೆ ನಾವೇನು ಮಾಡಿದ್ವಿ, 200 ರೂಪಾಯಿ ದುಡಿಮೆಗೆ ಯಾಕೆ ಹೋಗಿರಿವಾ ನೀವು, ನಮ್ಮಲ್ಲೇ ಜಾಸ್ತಿ ಆಕೈತಿ, ನೀವು ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ದುಡಿಮೆ ನಾವು ಹಾಕಿ ಕೊಟ್ಟಿರ್ತೀವಿ. 700 ರೂಪಾಯಿ ಮಟ್ಟ ನಮ್ಮ ಮಹಿಳೆಯರು ಕೆಲಸ ಮಾಡ್ತಾರ. ಇದರಿಂದ ನಮ್ಗೆ ಭಾಳ ಅನುಕೂಲ ಆಗೈತಿ, ಭಾಳ ಖುಷಿ ಆಗೈತಿ. ಇದರಲ್ಲಿ ನಮ್ಗೆ ಎಲ್ಲ ಸಂಜೀವಿನಿ ಮಹಿಳೆಯರಿಗೆ ಎಲ್ಲರಿಗೂ ನನ್ನ ಪರವಾಗಿ ನಮಸ್ಕಾರ. ಆ ಮೂಲಕ ಆಡೂರು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿನ ಎಲ್ಲ ಸಂಘದ ಮಹಿಳೆಯರು ಆದಾಯೋತ್ಪನ್ನ ಚಟುವಟಿಕೆಗಳನ್ನ ಮಾಡಲು ಮುಂದಾಗುತ್ತಿದ್ದಾರೆ.